ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ಶಿವಮೊಗ್ಗ. ಬನ್ನಿ ಇವತ್ತು ಸ್ಪೆಷಲ್ ಆಗಿರೋ ಇಕ್ಕಿರೋ ಅವರೆಬೇಳೆ ಮೊಟ್ಟೆ ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ ಬನ್ನಿ. 2 ಈರುಳ್ಳಿ, 2 ಗಡ್ಡೆ ಬೆಳ್ಳುಳ್ಳಿ, 2 ಇಂಚ್ ಶುಂಠಿ, 2 ಹೆಚ್ಚಿರೋ ಟೊಮೆಟೊ, 1 ಏಲಕ್ಕಿ, 8 ಕಾಳುಮೆಣಸು, 6 ಲವಂಗ, 2 ಇಂಚು ಚಕ್ಕೆ, ಸ್ವಲ್ಪ ಗಸಗಸೆ, 1 ಕಪ್ ಅವರೆಕಾಳು, 1 ಕಪ್ ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಅಥವಾ ಎಗ್ ಮಸಾಲ, ನಿಮ್ಮ ಹತ್ರ ಬಿರಿಯಾನಿ ಮಸಾಲ ಇದ್ದರೂ ಕೂಡ ಯೂಸ್ ಮಾಡ್ಕೋಬೋದು, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಖಾರಕ್ಕೆ ತಕ್ಕನಷ್ಟು ಖಾರದ ಪುಡಿ ಮತ್ತು ಧನಿಯಾ ಪುಡಿ. ಒಗ್ಗರಣೆಗೆ ಬೇಕಾಗಿರೋ ಅಷ್ಟು ಎಣ್ಣೆ 6 ಮೊಟ್ಟೆ. ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಆ ನಂತರ ನಾವು ತೊಗೊಂಡಿರೋ ಮಸಾಲೆಗಳನ್ನ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು. ಮಸಾಲೆ ಪದಾರ್ಥಗಳು ಫ್ರೈ ಆದ ನಂತರ ಬೆಳ್ಳುಳ್ಳಿ ಶುಂಠಿನ ಹಾಕ್ಕೊಂಡು ಅದೇ ರೀತಿ ಫ್ರೈ ಮಾಡ್ಕೋಬೇಕು. ಆ ನಂತರ 2 ಈರುಳ್ಳಿನ ಹಾಕ್ಕೊಂಡು ಅದೇ ರೀತಿ ಸ್ವಲ್ಪ ಬಾಡಿಸ್ಕೋಬೇಕು. ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ಸೊಪ್ಪನ್ನೆಲ್ಲ ಬಾಡಿಸ್ಕೊಂಡ ನಂತರ ಫೈನಲಿ 1 ಕಪ್ ತೆಂಗಿನ ತುರಿನ ಹಾಕ್ಕೊಂಡು 1-2 ನಿಮಿಷ ಹಾಗೆಯೇ ಬಾಡಿಸ್ಕೋಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಹುರ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಎಲ್ಲ ಮಸಾಲೆ ಹುರ್ಕೊಂಡ್ಮೇಲೆ ಸ್ವಲ್ಪ ಆರ್ಲಿಕ್ಕೆ ಬಿಡೋಣ. ಆನಂತರ ಹುರ್ಕೊಂಡಿರೋ ಮಿಶ್ರಣನ ಒಂದು ಜಾರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ. ಮಸಾಲ ಪೇಸ್ಟ್ ಇವಾಗ ರೆಡಿ ಆಗಿದೆ. ಮಸಾಲೆ ನುಣ್ಣಗಿದ್ದಷ್ಟು ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು 5-6 ಸ್ಪೂನು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಬಿಸಿಯಾದ ನಂತರ 2 ಸಣ್ಣಗೆ ಹೆಚ್ಚಿರೋ ಟೊಮೆಟೊನ ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ನೋಡಿ, ಇವಾಗ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಿದೆ, ಇನ್ನೂ ಸ್ವಲ್ಪ ಸಾಫ್ಟ್ ಆಗಬೇಕು. ಬಟ್ ಟೊಮೆಟೊ ಒಂದು ಅರ್ಧ ಸಾಫ್ಟ್ ಆದಮೇಲೆ ನಾವೇನು 1 ಬೌಲ್ ಅವರೆಕಾಳು ತೊಗೊಂಡಿದ್ವಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅವರೆಕಾಳು ಎರಡನ್ನೂ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಬಾಡಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಬೇಯುತ್ತೆ. ಟೊಮೊಟೊ ಕಾಳು 2 ಸ್ವಲ್ಪ ಬೆಂದ ನಂತರ ನಾವು ರುಬ್ಕೊಂಡಿರೋ ಮಿಶ್ರಣನ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ಮಸಾಲೆನ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಬಾಡಿಸ್ಕೊಳ್ಳೋಣ. ಯಾಕಂದರೆ ನಾವು ಈಗಾಗಲೇ ಎಲ್ಲ ಮಸಾಲೆಗಳನ್ನ ಒಂದು ಸರಿ ಮುಂಚೆನೇ ಫ್ರೈ ಮಾಡಿಕೊಂಡು ರುಬ್ಬಿದ್ದೀವಿ. ಆದ ಕಾರಣ ಸ್ವಲ್ಪ ಹೊತ್ತು ಬಿಟ್ಟು ಚೂರು ಮಸಾಲೆ ಫ್ರೈ ಆಗೋವರೆಗೂ ಎಣ್ಣೆ ಬಿಡೋವರೆಗೂ ಹುರ್ಕೊಳ್ಳೋಣ. ಒಂದು 10 ನಿಮಿಷ ಫ್ರೈ ಮಾಡಿದ್ಮೇಲೆ ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ. ಮಸಾಲೆ ಎಲ್ಲ ಕುದ್ದ ನಂತರ 3 ಗ್ಲಾಸ್ ನೀರು ಸೇರಿಸ್ಕೊಂಡು ಸ್ವಲ್ಪ ಮಸಾಲೆನ ಚೆನ್ನಾಗಿ ತಿರುಗಿಸ್ಕೊಂಡು 1-2 ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ. ನೋಡಿ, ಇವಾಗ ಒಂದು ಕುದಿ ಬರ್ತಾ ಇದೆ. ಈ ಕುದಿ ಬರ್ತಿದ್ದಂಗೆ ನಾವು ಕುಕ್ಕರ್ನ ಮುಚ್ಚಳನ ಮುಚ್ಚಿ 1 ವಿಜಿಲ್ ಹಾಕ್ಸ್ಕೊಳ್ಳೋಣ. 1 ವಿಜಿಲ್ ಹಾಕ್ಸ್ಕೊಂಡು ಪ್ರೆಷರ್ ತೆಗಿಬೇಕು. ಯಾಕಂದರೆ ಅವರೆಕಾಳು ತುಂಬ ಬೇಗ ಬೆಂದೋಗ್ಬಿಡತ್ತೆ. ಸೊ ಅದಕ್ಕೆ 1 ವಿಜಿಲ್ ಹಾಕಿಸಿ ಪ್ರೆಷರ್ನ ತೆಗೆದುಬಿಡಬೇಕು. ಇವಾಗ 1 ವಿಜಿಲ್ ಬಂದಿದೆ. 1 ವಿಜಿಲ್ ಆದ ನಂತರ ಕುಕ್ಕರ್ ಮುಚ್ಚಳನ ತೆಗಿತಾ ಇದ್ದೀನಿ. ನೋಡಿ, ಸಾಂಬಾರೆಲ್ಲ ನೀಟಾಗಿ ಬೆಂದಿದೆ. ಇವಾಗ ನಾವು ಇದಕ್ಕೆ ಒಂದೊಂದೇ ಮೊಟ್ಟೆಗಳನ್ನ ಒಡೆದ್ಬಿಟ್ಟು ಹಾಕೋಣ. ಮುಂಚೆನೇ ಮೊಟ್ಟೆ ಹಾಕೋಬಿಟ್ರೆ ಕಾಳು ಮೊಟ್ಟೆ 2 ತುಂಬ ಪುಡಿ ಆಗೋಗುತ್ತೆ. ಅದಕ್ಕೆ ಕಾಳನ್ನ 1 ವಿಜಿಲ್ ಹಾಕ್ಸ್ಕೊಂಡ್ಮೇಲೆ ನಾನು ಫಸ್ಟ್ ಮೊಟ್ಟೆನ ಹಾಕ್ತಾಯಿದ್ದೀನಿ. ಹೀಗೆ ಒಂದೊಂದೇ ಮೊಟ್ಟೆಗಳನ್ನ ಹಾಕ್ತಾಯಿದ್ದೀನಿ. ನಾನು ಒಟ್ಟು 6 ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ 1 ಕಪ್ ಕಾಳಿಗೆ. ಈ ರೀತಿ ಒಂದೊಂದೇ ಮೊಟ್ಟೆಗಳನ್ನ ಸೈಡಲ್ಲಿ ಹಾಕೋತಾ ಬರಬೇಕು. ಮೊಟ್ಟೆ ಹಾಕಿದ ನಂತರ ಸೌಟ್ ಆಡಿಸ್ಬಾರ್ದು, ಯಾಕಂದರೆ ಮೊಟ್ಟೆ ಎಲ್ಲ ಪುಡಿಯಾಗಿ ಹೋಗುತ್ತೆ. ಸೊ ಮೊಟ್ಟೆಗಳನ್ನೆಲ್ಲ ಹಾಕಿ ಒಂದು 5-10 ನಿಮಿಷ ಹಾಗೇ ಕುದಿಸ್ಬೇಕು. ಸಾಂಬಾರು ಕುದೀತಿರುವಾಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಒಂದು ತಟ್ಟೆಯನ್ನು ಮುಚ್ಚಿಬಿಟ್ಟು ಒಂದು 8-10 ನಿಮಿಷ ಮೊಟ್ಟೆನ ಬೇಯಕ್ಕೆ 8 ನಿಮಿಷದ ನಂತರ ಮೊಟ್ಟೆಗಳೆಲ್ಲ ನೀಟಾಗಿ ಬೆಂದು ಕಾಳು ಜೊತೆ ಹೊಂದ್ಕೊಂಡಿದೆ. ಫೈನಲಿ ಹಿತ್ಕದ ಬೇಳೆ ಮೊಟ್ಟೆ ಸಾರು ರೆಡಿಯಾಗಿದೆ. ಈ ಸಾರು ಅನ್ನದ ಜೊತೆ ಮುದ್ದೆ ಜೊತೆ
ಚಪಾತಿಗೆ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಸರಿ ಮಾಡ್ಕೊಂಡು ನೋಡಿ, ನಿಮಗೆ ಮತ್ತೆ ಮತ್ತೆ ಮಾಡ್ಕೋಬೇಕು ಅನಿಸುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.